ಆಫೀಸ್ನಿಂದ ಆಚೆ ಓಡುವ ನಡಿಗೆಯಲ್ಲಿ ಬರುತ್ತಿರುವ ರಾಜೀವ್ ಕೈಯಾರ ನೋಡಿಕೊಂಡ. ಆಗಲೇ ಸಮಯ 11:30 ಆಗಿತ್ತು. ಛೇ, ಇಷ್ಟೇ ಬೇಗ ಹೋಗಬೇಕು ಅಂದುಕೊಂಡರೂ ತಡವಾಗಿಯೇ ಬಿಡುತ್ತದೆ. ಪ್ರತಿದಿನ ಹೀಗೆ ಆಗುತ್ತದೆ. ಪಾಪ, ನನಗಾಗಿ ನಿಶ್ಚಿತಾ ಕಾಯುತ್ತಿರುತ್ತಾಳೆ. ಇವತ್ತು ಊಟಕ್ಕೆ ಆಚೆ ಹೋಗೋಣ ಅಂತ ಹೇಳಿದ್ದೆ. ಅಷ್ಟರಲ್ಲಿ ಕೆಲಸ ಬಂತು. ಇನ್ನು ಅವಳನ್ನು ಹೇಗಪ್ಪ ಸಮಾಧಾನ ಮಾಡುವುದು ಎಂದು ಯೋಚಿಸುತ್ತಲೇ ತುಂಬ ವೇಗವಾಗಿ ಕಾರು ಚಲಾಯಿಸುತ್ತಿರುತ್ತಾನೆ. ಅವನ ಮನೆಗೆ ಇನ್ನೇನು 5 ನಿಮಿಷಗಳ ದೂರ ಕ್ರಮಿಸಬೇಕು. ಬೇಗ ಹೋಗಿ ಗಾಡಿ ಬೇಡಿ ಕೇಳದಿದ್ದರೆ ರಮಿಸಿಯಾದರೂ ಹೆಂಡತಿಯನ್ನು ಸಮಾಧಾನ ಪಡಿಸಬೇಕು ಎಂದುಕೊಳ್ಳುವಾಗ ಒಬ್ಬರು 50ರ ಆಸುಪಾಸಿನ ಮಹಿಳೆ ಆಗಾಗ ಒಂದರಂತೆ ಓಡಾಡುವ ವಾಹನಗಳಿಗೆ ಕೈಮುಗಿದು ಸಹಾಯ ಮಾಡಿ ಎಂದು ಯಾಚಿಸುತ್ತಿರುತ್ತಾಳೆ. 1 ನಿಮಿಷ ಅವರಿಗೆ ಸಹಾಯ ಮಾಡೋಣ ಎನಿಸಿದರೂ ಮರುಕ್ಷಣವೇ ತನ್ನ ಹೆಂಡತಿ ತುಂಬ ಕೋಪದಲ್ಲಿರುತ್ತಾಳೆ. ಆದಷ್ಟು ಬೇಗ ಮನೆಗೆ ಹೋಗಬೇಕು, ಆಗಲೇ ತಡವಾಗಿದೆ. ಅದೂ ಅಲ್ಲದೆ ಕಳ್ಳಕಾಕರೂ ಸಹ ಇಂತಹದ್ದೇ ಸನ್ನಿವೇಶ ಬಳಸಿಕೊಂಡು ಇದೇ ತರಹ ವೇಷ ಧರಿಸಿ ವಾಹನಗಳನ್ನು ತಡೆಯುತ್ತಾರೆ ಎಂದು ಪೇಪರ್ನಲ್ಲಿ ಓದಿದ್ದೇನೆ. ಪಾಪ ಹೆಂಗಸು ಸಹಾಯ ಮಾಡೋಣ ಎಂದು ನಿಲ್ಲಿಸಿ ತಮ್ಮ ದುಡ್ಡು ಚಿನ್ನವನ್ನು ಕಳೆದುಕೊಂಡಿದ್ದಾರೆ ಎಂದು ಟಿವಿಯಲ್ಲಿ ನೋಡಿದ್ದೇವೆ ಎಂದುಕೊಂಡು ನಿಲ್ಲಿಸದೆ ಸ್ವಲ್ಪ ಮುಂದೆ ಹೋಗುತ್ತಾನೆ. ಆದರೂ ಅವನ ಮನಸ್ಸು ತಡೆಯುವುದಿಲ್ಲ. ಹೆಂಗರಳು ಅವನದ್ದು. ಕಷ್ಟದಲ್ಲಿರುವವರನ್ನು ನೋಡಿ ಮರಗುವ ಜೀವ. ಹಾಗಾಗಿ ಸ್ವಲ್ಪ ಮುಂದೆ ಗಾಡಿ ನಿಲ್ಲಿಸಿ ಹಿಂದೆ ತಿರುಗಿ ನೋಡುತ್ತಾನೆ. ಆ ಹೆಂಗಸು ಅಲ್ಲೇ ಒಂದು ಮರಕ್ಕೆ ಹೊರಗೆ ಕುಳಿತಿದ್ದ ಯುವತಿಯ ಹತ್ತಿರಕ್ಕೊಮ್ಮೆ ಓಡಿ ಹೋಗಿ ಸಮಾಧಾನ ಮಾಡಿ ವಾಹನಗಳು ಬಂದಾಗ ರಸ್ತೆಗೆ ಓಡಿ ಬಂದು ಸಹಾಯಕ್ಕಾಗಿ ವಾಹನಗಳನ್ನು ನಿಲ್ಲಿಸಲು ಪರದಾಡುತ್ತಿರುವುದು ನೋಡಿ ನಿಜವಾಗಿಯೂ ಏನೋ ಸಮಸ್ಯೆ ಇರಬೇಕು. ಸಹಾಯ ಮಾಡೋಣ ಎನಿಸಿ ಕಾರು ಹಿಂದಕ್ಕೆ ತಂದಾಗ ಆ ಮಹಿಳೆ ಕೈಮುಗಿದು, ನನ್ನ ಮಗಳಿಗೆ ಹೆರಿಗೆ ನೋವು ಶುರುವಾಗಿದೆ, ಯಾರೂ ಗಾಡಿ ನಿಲ್ಲಿಸುತ್ತಿಲ್ಲ, ದಯವಿಟ್ಟು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಸಹಾಯ ಮಾಡಿ ಎಂದಾಗ ತಡ ಮಾಡದೆ ಆಸ್ಪತ್ರೆಯ ಕಡೆ ಕಾರು ತಿರುಗಿಸುತ್ತಾನೆ ರಾಜೀವ್. ಆಸ್ಪತ್ರೆಯ ಹೊರಗೆ ಕಾಯುತ್ತಾ ನಿಂತಿದ್ದ ರಾಜೀವ್ ಹತ್ತಿರ ಬಂದ ಮಹಿಳೆ, ದೇವರ ಹಾಗೆ ಬಂದೆ ಕಣಪ್ಪ ನೀನು. ಸ್ವಲ್ಪ ತಡವಾಗಿದ್ದರೂ ಮಗುವಿನ ಜೀವಕ್ಕೆ ಅಪಾಯವಿತ್ತು ಅಂದರು ವೈದ್ಯರು. ಈಗ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಬಾರಪ್ಪ ಮಗು ನೋಡು ಎಂದು ಕರೆ ತರುತ್ತಾರೆ. ನಿಮಿಷಗಳ ಹಿಂದೆ ಅಷ್ಟೇ ನೋವಿನಿಂದ ನರಳುತ್ತಿದ್ದವರ ಮುಖದಲ್ಲಿ ಉಲ್ಲಾಸದ ನಗು. ಕಣ್ಣುಗಳಲ್ಲಿ ಹೊಸ ಹೊಳಪು ತುಂಬಿಕೊಂಡು ತನ್ನ ಕರುಳ ಬಳ್ಳಿಯನ್ನು ಬೆರಗು ಕಣ್ಣುಗಳಿಂದ ನೋಡುತ್ತಾ ಮೆತ್ತಗೆ ತಬ್ಬಿ ಹಗುರವಾಗಿ ಚುಂಬಿಸುತ್ತಾ ಹಾಲುಣಿಸುತ್ತಿರುವ ದೃಶ್ಯ ಕಂಡು ನನ್ನ ಜನ್ಮ ಸಾರ್ಥಕ ಅನಿಸಿತು ರಾಜೀವನಿಗೆ. 2 ಜೀವಗಳನ್ನು ಉಳಿಸುವ ಅವಕಾಶ ನನಗೆ ಕೊಟ್ಟ ಆ ದೇವರಿಗೆ ಅಷ್ಟು ಧನ್ಯವಾದ ಹೇಳಿದರೂ ಕಡಿಮೆ ಎನಿಸಿತು ಅವನಿಗೆ. ನಂತರ ತಾಯಿ ಮಗುವನ್ನು ಮಾತನಾಡಿಸಿ ಏನೇ ಸಹಾಯ ಬೇಕಿದ್ದರೂ ಈ ನಂಬರಿಗೆ ಕರೆ ಮಾಡಿ ಎಂದು ಅವರಿಗೆ ತನ್ನ ನಂಬರ್ ಕೊಟ್ಟು ಹೊರಟಾಗ ಅವರಿಬ್ಬರು ಇವನಿಗೆ ಕೈ ಮುಗಿದಿದ್ದರು. ಅಲ್ಲಿಂದ ಸೀದಾ ಮನೆಗೆ ಬಂದವನು ತನ್ನ ಮಡದಿಯನ್ನು ಕಾಡಿಸಿ ಪೀಡಿಸಿ ಮುದ್ದಿಸಿ ಹೇಗೋ ಸರ್ಕಸ್ ಮಾಡಿ ಸಮಾಧಾನ ಪಡಿಸಿದನು. ಮೊದಲು ಕಣ್ಣೀರು ತುಂಬಿಕೊಂಡು ಇವನನ್ನೇ ಕೋಪದಿಂದ ನೋಡಿದ ನಿಶ್ಚಿತಾ ನಂತರ ಇವನು ಮುತ್ತಿನ ಮಳೆ ಸುರಿಸಿದಾಗ ಮೇಣದ ಬತ್ತಿಯಂತೆ ಅವನ ಪ್ರತಿಯಲ್ಲಿ ಕರಗಿ ಹೋಗಿ ಕ್ಷಮಿಸಿದ್ದಳು. ಛೇ ಪಾಪ, ಅಷ್ಟು ಬೇಸರ ಮಾಡಿದ್ದರೂ ನನ್ನ ಕ್ಷಮಿಸಿಬಿಟ್ಟಳು. ಅವಳ ಕಣ್ಣೀರನ್ನು ಯಾಕೋ ನನ್ನಿಂದ ನೋಡಲಾಗುವುದಿಲ್ಲ. ಎಷ್ಟು ದಿನ ಹೀಗೆ ಹೊರಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಕಾಯಿಸಿದ್ದೇನೆ. ಇನ್ನು ಮುಂದೆಯಾದರೂ ಮಾತಿಗೆ ತಪ್ಪಬಾರದು ಎಂದುಕೊಳ್ಳುತ್ತಾ ತನ್ನ ಎದೆಯ ಮೇಲಿದ್ದ ಹೆಂಡತಿಯ ತಲೆಯನ್ನು ಮೆತ್ತಗೆ ಸವರುತ್ತಾ ನೆತ್ತಿಗೆ ಹಿತವಾಗಿ ಚುಂಬಿಸಿದ. ಬೆಳಗ್ಗೆ ಎದ್ದು ರೆಡಿಯಾಗಿ ಆಫೀಸಿಗೆ ಹೊರಟವನು, ನಿಶ್ಚಿತಾ, ಇಂದು ಆಫೀಸಿನಲ್ಲಿ ಮಧ್ಯಾಹ್ನದವರೆಗೂ ಕೆಲಸ ಮಾಡಿ ಅರ್ಧ ದಿನ ರಜೆ ತೆಗೆದುಕೊಂಡು ನಿನ್ನ ಜೊತೆ ಸಮಯ ಕಳೆಯುತ್ತೀನಿ. ನಾನು ನಿನ್ನೆ ತಡವಾಗಿ ಬಂದಿದ್ದಕ್ಕೆ ಇದೇ ಶಿಕ್ಷೆ ನನಗೆ ಎಂದು ಹೇಳಿದಾಗ ನಗುತ್ತಾ ಒಪ್ಪಿಕೊಳ್ಳುತ್ತಾಳೆ ಅವನ ಮಡದಿ. ಅಂದು ಆಫೀಸಿಗೆ ಹೋದವನೇ ತನ್ನ ಬಾಸ್ ಬಳಿ ಅರ್ಧ ದಿನ ರಜಕ್ಕೆ ಅನುಮತಿ ಪಡೆದು ತನ್ನ ಕೆಲಸಗಳನ್ನು ಬೇಗ ಬೇಗ ಮುಗಿಸಿ 1:30ಕ್ಕೆ ಆಫೀಸಿನಿಂದ ಹೊರಟು ಮನೆಗೆ ಬರುತ್ತಿರುತ್ತಾನೆ.
ಮದುವೆಯಾದ ದಿನದಿಂದ ನಿಶ್ಚಿತಾನ ಎಲ್ಲೂ ಹೊರಗೆ ಕರೆದುಕೊಂಡು ಹೋಗಿಲ್ಲ. ಹೊರ ಹೋಗುವ ಯೋಜನೆ ಹಾಕಿದ ದಿನ ಏನಾದರೂ ಒಂದು ಆಗುತ್ತದೆ. ಪಾಪ, ಅವಳು ಸಹ ಎಷ್ಟು ಅಂತ ಸಹಿಸಿಕೊಳ್ತಾಳೆ. ಇವತ್ತು ಯಾವುದೇ ಕಾರಣಕ್ಕೂ ತಡವಾಗಲೇಬಾರದು ಎಂದು ವೇಗವಾಗಿ ಹೋಗುತ್ತಿದ್ದವನು ಆ ಕಡೆ ಏನೋ ನೋಡಿ ಒಂದೇ ಸಲ ಬ್ರೇಕ್ ಒತ್ತುತ್ತಾನೆ. ಅಲ್ಲಿನ ದೃಶ್ಯ ಕಂಡು ಎದೆ ಚೂರಿಯಿಂದ ಇರಿದಂತಹ ಅನುಭವ, ತಡೆದುಕೊಳ್ಳಲಾರದಂತಹ ನೋವು ಅವನ ಮನಸ್ಸಿಗೆ ಆಗುತ್ತದೆ. ಕಣ್ಣೀರು ಒಂದೇ ಸಮ ಹರಿಯುತ್ತಿರುತ್ತದೆ. ಒಂದು ತಾಯಿ ಕೋತಿಗೆ ಯಾವುದೋ ವಾಹನ ಗುದ್ದಿ ತಲೆಯಿಂದ ರಕ್ತ ಸುರಿಯುತ್ತಿರುತ್ತದೆ. ಆ ಕೋತಿ ಬಲಹೀನತೆಯಿಂದ, ನಿಶಕ್ತಿಯಿಂದ ತಾನು ಬದುಕುವೇನೋ ಇಲ್ಲವೋ, ನಾನು ಸತ್ತರೆ ನನ್ನ ಕಂದನ ಗತಿಯೇನು ಎಂದು ನೆನೆದು ಮರಿಯನ್ನು ತಪ್ಪಿ ತೇಲುಗಣ್ಣು ಬಿಡುತ್ತಿರುತ್ತದೆ. ಅಮ್ಮನಿಗೆ ಪೆಟ್ಟಾಗಿರುವುದರ ಬಗ್ಗೆ ಅರಿವೇ ಇಲ್ಲದ ಆ ಮುಗ್ಧ ಮರಿ ಕೋತಿ ತನ್ನಮ್ಮನ ನೋವು, ಅವಳ ಯೋಚನೆ, ಅವಳ ಸಂಕಟ ತಿಳಿಯದೆ ಕೊನೆಗೆ ತಲೆಯಿಂದ ಎದೆಯವರೆಗೂ ಹರಿಯುತ್ತಿರುವುದು ರಕ್ತವೆಂಬ ಜ್ಞಾನವೂ ಇಲ್ಲದೆ ಅದನ್ನು ಒರೆಸಿಕೊಂಡು ಹಾಲು ಕುಡಿಯುತ್ತಿರುವ ದೃಶ್ಯ ನಿಜಕ್ಕೂ ಒಂದು ಕ್ಷಣ ರಾಜೀವನ ಅಸ್ತಿತ್ವವನ್ನೇ ಅಲುಗಾಡಿಸುವಂತಿತ್ತು. ತಡ ಮಾಡದೆ ಆ ತಾಯಿ ಕೋತಿಯನ್ನು ತನ್ನ ಕಾರಿನಲ್ಲಿ ತಂದು ಮಲಗಿಸಿ ಮರಿಯನ್ನು ಅದರ ಪಕ್ಕವೇ ಕೂರಿಸಿಕೊಂಡು ಹತ್ತಿರದ ಪಶುವೈದ್ಯರ ಬಳಿ ಕರೆತರುತ್ತಾನೆ. ಅಗತ್ಯ ಚಿಕಿತ್ಸೆ ಕೊಡಿಸಿ ಅದು ಚೇತರಿಸಿಕೊಂಡ ನಂತರ ಸ್ವಲ್ಪ ಹಣ್ಣು ಹಂಪಲು ನೀಡಿ ಒಂದು ಮರದ ಹತ್ತಿರ ಇಬ್ಬರನ್ನು ಬಿಟ್ಟು ಬರುತ್ತಾನೆ. ಮನೆಯಲ್ಲಿ ನಿಶ್ಚಿತ ವಿಶೇಷವಾಗಿ ಅಡುಗೆ ಮಾಡಿ ಅವಳನ್ನು ಚೆನ್ನಾಗಿ ಅಲಂಕರಿಸಿಕೊಂಡು ರಾಜೀವ್ಗಾಗಿ ಕಾಯುತ್ತಾ ಕುಳಿತಿದ್ದಳು. ಗಂಟೆ 5 ದಾಟಿದರೂ ತನ್ನ ಗಂಡ ಬರದಿದ್ದಾಗ ಅವಳಿಗೆ ಕೋಪ ನಿಯಂತ್ರಿಸಿಕೊಳ್ಳಲಾಗಿರಲಿಲ್ಲ. ಮನೆಯಲ್ಲಿದ್ದ ಒಂದಷ್ಟು ಗಾಜಿನ ವಸ್ತುಗಳು ಅವಳ ಕೋಪಕ್ಕೆ ಬಲಿಯಾಗಿದ್ದವು. ಇವರು ಇಂದು ಬರಲಿ, ಗ್ರಹಚಾರ ಬಿಡಿಸುತ್ತೇನೆ, 2ರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಇವತ್ತು ಅಂದುಕೊಳ್ಳುತ್ತಿರುವಾಗಲೇ ನಿಸ್ತೇಜ ಮುಖ ಹೊತ್ತು ಬಂದ ಪತಿಯ ಕಣ್ಣಲ್ಲಿ ಕಣ್ಣೀರಿನ ಕಲೆ ಕಂಡು ವಿಚಾರಿಸಿದಾಗ ನಡೆದ ವಿಷಯವೆಲ್ಲ ಹೇಳುತ್ತಾನೆ. ಇಂದು 2ರಲ್ಲಿ ಒಂದು ತೀರ್ಮಾನವಾಗಲೇಬೇಕು ಎಂದು ಕೋಪದಲ್ಲಿ ಕುಳಿತವಳು ಅವನು ಹೇಳಿದ ವಿಷಯ ತೋರಿಸಿದ ಫೋಟೋ ನೋಡಿ ಮೆತ್ತಗಾಗಿದ್ದಳು. ಮಾನವೀಯತೆಯ ಮರೆತ ಮನುಜ ಶಿಲೆಯ ಕಲ್ಲಿನಂತೆ. ದಯವಿಟ್ಟು ವಾಹನ ಚಲಾಯಿಸುವಾಗ ತುಂಬ ಗಮನ ವಹಿಸಿ ಚಲಾಯಿಸಿ. ದಯವಿಟ್ಟು ಅತಿ ವೇಗವಾಗಿ ಗಾಡಿ ಚಲಾಯಿಸಬೇಡಿ. ನಿಮ್ಮ ಅವಸರಕ್ಕೆ ಅಥವಾ ನಿಮ್ಮ ಅಜಾಗರೂಕತೆಯಿಂದ ಮೂಕ ಪ್ರಾಣಿಗಳು ನೋವುಣ್ಣುವಂತಾಗಬಾರದು. ನಿಮ್ಮ ಶೋಕಿಗೆ, ನಿಮ್ಮ ಅಡ್ವೆಂಚರ್ಗೆ ಪ್ರಾಣಿಗಳಿಗೇಕೆ ಶಿಕ್ಷೆ? ಅವುಗಳಿಗೆ ನಮ್ಮಂತೆಯೇ ಕುಟುಂಬ, ಮಕ್ಕಳಿರುತ್ತಾರೆ. ನೀವು ತಾಯಿಯ ಮೇಲೆ ಅವಲಂಬಿತರಾದಂತೆ ಅವುಗಳು ಅವರ ತಾಯಿಯ ಮೇಲೆ ಅವಲಂಬಿಸಿರುತ್ತಾರೆ. ಅವುಗಳನ್ನು ತಬ್ಬಲಿಯ ಮಾಡಬೇಡಿ. ನಾವು ರಸ್ತೆಯಲ್ಲಿ ಹೋಗುವಾಗ ಎಷ್ಟು ನಾಯಿಗಳು ರಸ್ತೆಯಲ್ಲಿ ಸತ್ತು ಬಿದ್ದಿರುವುದು, ದನಕರುಗಳ ಕಾಲಿಗೆ ಗಾಯವಾಗಿ ಕುಂಟುತ್ತಾ ಹೋಗುವುದು ನೋಡಿದ್ದೇವೆ. ದಯವಿಟ್ಟು ಮಾನವೀಯತೆ ಮರೆಯಬೇಡಿ. ಅಲ್ಲದೆ ನಮ್ಮಂತೆ ಅವುಗಳಿಗೆ ಯಾವುದೇ ಆಂಬ್ಯುಲೆನ್ಸ್, ಡಾಕ್ಟರ್, ಆಸ್ಪತ್ರೆ ಅಂತೆಲ್ಲ ವ್ಯವಸ್ಥೆ ಇರೋದಿಲ್ಲ. ರಾಜೀವ್ ಅಂತವರು ಬೆರಳೆಣಿಕೆಯಷ್ಟು ಜನ ಮಾತ್ರ ಕಾಣಸಿಗುತ್ತಾರೆ ನಮಗೆ. ಒಂದು ವೇಳೆ ಆಕಸ್ಮಿಕವಾಗಿ ಗುದ್ದಿದರೂ ಅವುಗಳಿಗೆ ಚಿಕಿತ್ಸೆ ಕೊಡಿಸುವ ಕೆಲಸ ಮಾಡಿ. ನಿಮ್ಮಿಂದಾದ ತಪ್ಪನ್ನು ನೀವೇ ಸರಿಪಡಿಸುವ ಮನಸ್ಸು ಮಾಡಿ. ಮಾನವರಾಗಿ ಹುಟ್ಟಿದ್ದೇವೆ, ಅಮಾನವೀಯತೆ ಮೈಗೂಡಿಸಿಕೊಳ್ಳಬಾರದು ನಾವು. ದಯವಿಟ್ಟು ಕುಡಿದು ಗಾಡಿ ಓಡಿಸಬೇಡಿ. ನಿಮ್ಮ ತಪ್ಪಿಂದ ಪ್ರಾಣಿಗಳ ಜೊತೆಗೆ ಸಂಸಾರಕ್ಕಾಗಿ ದುಡಿಯುವ ಶ್ರಮ ಜೀವಿಗಳಿಗೂ ಆಪತ್ತು. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.